ಅದೇ ಕಾಣಿಸ್ತಾ ಇದೆಯಾ? ವೆರಿ ಗುಡ್. ಹ್ಮ್. ಹಾಗೆ ಸೂಕ್ಷ್ಮವಾಗಿ ಸ್ವಲ್ಪ ದೀರ್ಘವಾಗಿ ನೋಡ್ತಾ ಇರಿ. ಇದು ಈಗ ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿದ್ದೀರಿ. ನಿಮ್ಮ ಹಿಂದಿನ ಜನ್ಮದ ಕೆಲವು ದೃಶ್ಯಗಳು ನಿಮಗೆ ಕಾಣಿಸ್ತದೆ. ಕಲ್ಲು ಚಪ್ಪಡಿಗೂ ನಿಮಗೆ ಏನು ಸಂಬಂಧ? ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ ನೋಡಿ. ಹ್ಮ್. ಅಲ್ಲಿಂದ ಇಳಿದು ಹೋಗ್ತಾ ಇದೆ. ಹಿಡಿದು ಹೋಗ್ತಾ ಇದ್ದೀರಾ? ಯಾವ ಜನ್ಮ ಇದೆ ಅದು? ಗಂಡು ಜನ್ಮನೋ ಹೆಣ್ಣು ಜನ್ಮನೋ? ಗೊತ್ತಾಗ್ತಾ ಇದೆಯಾ ಯಾವ ಜನ್ಮ? ಯಾರು ಗಂಡು? ಕಂಡ್ ಯಾರು? ಯಾರು ಕಂಡಿಲ್ಲ. ಓಕೆ. ಏನೋ ಇಳಿದು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರಿ. ಹ್ಮ್. ಗುಡಿನಾ? ಹ್ಮ್. ಓಕೆ, ವೆರಿ ಗುಡ್. ಏನು ಗುಡಿ ಅದು? ಶಿವಲಿಂಗ ಇದೆ. ವೆರಿ ಗುಡ್. ಮತ್ತೇನಿದೆ? ತ್ರಿಶೂಲ. ಓಕೆ, ಮತ್ತೆ? ಅಲ್ಲಿ ಒಬ್ರು ಸನ್ಯಾಸಿ ಇದ್ದಾರೆ. ಓಕೆ, ವೆರಿ ಗುಡ್. ಏನ್ ಮಾಡ್ತಾ ಇದ್ದಾರೆ ಅವರು? ಅವರು ಬೆಟ್ಟ ಇಳಿದು ಹೋಗ್ತಾ ಇದ್ದಾರೆ. ಹ್ಮ್. ಬೆಟ್ಟ ಇಳಿದು ಹೋಗ್ತಾ ಇದ್ದಾರೆ. ಓಕೆ. ಏನ್ ಬಟ್ಟೆ ಹಾಕೊಂಡಿದ್ದಾರೆ ಅವರು? ಕಾವಿ ಬೆಟ್ಟ. ವೆರಿ ಗುಡ್. ಪಾದದಲ್ಲಿ ಏನಾದ್ರು ಹಾಕೊಂಡಿದಾರ, ಸ್ಲಿಪ್ಪರ್? ಏನೂ ಇಲ್ಲ. ಓಕೆ, ವೆರಿ ಗುಡ್. ಯಾಕೆ ಸನ್ಯಾಸಿ ಆದ್ರು ಅವರು ನೋಡಿ? ಅವ್ರ ಮನೆಗೆ ಹೋಗ್ತೀರಾ? ಅವ್ರ ಬಾಲ್ಯ ಜೀವನದಲ್ಲಿ ಅವ್ರು ಹೇಗೆ ಹುಟ್ಟಿ ಬೆಳೆದ ಮನೆ ಏನಿದೆ, ಆ ಮನೆಗೆ ಹೋಗ್ತಾ ಇದ್ದೀರಿ ನೀವೀಗ. ಅವ್ರ ತಂದೆ ತಾಯಿ ಧಾರ್ಮಿಕ ಇದಾರೆ. ತಂದೆ ತಾಯಿ ಧಾರ್ಮಿಕರ? ಧಾರ್ಮಿಕ ಇದ್ದಾರೆ. ಓಕೆ, ವೆರಿ ಗುಡ್. ಎಷ್ಟು ವರ್ಷ ಇರ್ಬೋದು ಆ ಹುಡುಗನಿಗೆ ಈಗ? 50 ವರ್ಷ. 50 ವರ್ಷನಾ? ಓಕೆ. ಮದುವೆ ಆಗಿದ್ದಾರಾ ಅವರು ಸನ್ಯಾಸಿ? ಹುಡುಗ ಇದ್ದಾಗ ಇಲ್ಲ. ಮದುವೆ ಇಲ್ವಾ? ಓಕೆ. ಯಾಕೆ ಸನ್ಯಾಸಿ ಆದ್ರ ಅವರು ನೋಡಿ? ದೇವರಲ್ಲೇ ಆಸಕ್ತಿ. ಓಕೆ. ಯಾವ ರೀತಿ ಸಾಧನೆ ಮಾಡಿದ್ರು ಅವರು ಆ ಜನ್ಮದಲ್ಲಿ? ಜಪ ಮಾಡೋದು, ಪೂಜೆ ಮಾಡೋದು. ಓಕೆ. ಆ ದೇವಸ್ಥಾನದಲ್ಲಿ ಅವ್ರು ಪೂಜೆ ಮಾಡ್ತಾ ಇದ್ರಾ? ಹ್ಮ್. ವೆರಿ ಗುಡ್. ಹ್ಮ್. ಆ ಸಾಧನೆಯಲ್ಲಿ ಅವರಿಗೆ ತೃಪ್ತಿ ಸಿಗ್ತಾ ಅಥವಾ ಏನಾದ್ರು
ಹೇಗೆ ಸಾಧನೆ ಆಯ್ತಾ ಅವರಿಗೆ ಅಥವಾ ಅಸಮಾಧಾನ ಇದೆಯಾ? ಹೇಗೆ ಮನಸ್ಥಿತಿ ಹೇಗಿದೆ ಈಗ ಅವರಿಗೆ ಈಗ? ಆನಂದದಲ್ಲಿದ್ದಾರೆ. ವೆರಿ ಗುಡ್. ಎಷ್ಟು ವರ್ಷ ಬದುಕಿದ್ರು ಅವರು? 90 ವರ್ಷ. ವೆರಿ ಗುಡ್. ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅವರು? ಹ್ಮ್. ಯಾವ ಭಾಷೆ ಮಾತಾಡ್ತಾ ಇದ್ದಾರೆ? ಕನ್ನಡ. ಕನ್ನಡ ಮಾತಾಡ್ತಾ ಇದ್ದೀರಾ? ಪ್ಲೇಸ್ ಏನಾದರೂ ಗೊತ್ತಾಗುತ್ತಾ? ಗೊತ್ತಿಲ್ಲ. ಓಕೆ. ಹೇಗೆ ಸಾವು ಬಂತು ಅವರಿಗೆ? ದೇಹ ಮುಪ್ಪಾಗಿತ್ತು. ಓಕೆ. ಈಗ ಆ ಸಾವಿನ ಸಮಯಕ್ಕೆ ಹೋಗಿ ಆ ದೇಹದಿಂದ ಆತ್ಮ, ಸತ್ತ ಕೂಡಲೇ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಬಂದ ಕೂಡಲೇ ಸತ್ತಿರೋ ತನ್ನ ದೇಹವನ್ನು ನೋಡ್ತಾ ಆ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ಏನು ಅನಿಸ್ತಾ ಇಲ್ಲ. ಅಲ್ಲ, ಏನಾದರೂ ದುಃಖ, ಖುಷಿ, ಅಸಮಾಧಾನ ಈ ತರ ಏನಾದರೂ ಇದೆಯಾ ಅಥವಾ ಸುಮ್ಮನೆ ಇದೆಯಾ? ಸುಮ್ನೆ. ವೆರಿ ಗುಡ್. ಏನಾದರೂ ದುಃಖ, ಅಸಮಾಧಾನ, ತೃಪ್ತಿ ಏನಾದರೂ ಇದ್ರೆ ಆ ಆ ಜನ್ಮದಲ್ಲಿ ಅದನ್ನೆಲ್ಲ ಆ ಒಂದು ಶವವನ್ನು ಸುಡ್ತಾ ಇದ್ದಾರಲ್ಲ, ಅದರ ಬೆಂಕಿಗೆ ಎಲ್ಲ ರಿಲೀಸ್ ಮಾಡಿಬಿಡಿ. ಯಾವುದನ್ನು ಇಟ್ಕೊಳ್ಬಾರ್ದು. ಅಸಮಾಧಾನ, ತೃಪ್ತಿ, ಅಪೂರ್ಣತೆ, ಹೀಗೆ ಏನೇ ಮನಸ್ಸಿನಲ್ಲಿ ಅಥವಾ ಜೀವನದಲ್ಲಿ ನಡೆದ ಯಾವುದೇ ಒಂದು ಘಟನೆ ಏನಾದರೂ ಮನಸ್ಸಿನಲ್ಲಿ ಕೂತಿದ್ರೆ ಅದೆಲ್ಲವನ್ನು ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ವೆರಿ ಗುಡ್. ಸುತ್ತಲೂ ಗಮನಿಸಿ, ಕೆಲವು ದೈವಶಕ್ತಿಗಳು, ಗುರುಶಕ್ತಿಗಳು ನಿಂತಿದ್ದಾರೆ. ಯಾರು ಕಾಣಿಸ್ತಾ ಇದ್ದಾರೆ ನೋಡಿ? ಸಿಂಹ. ಓಕೆ, ಮತ್ತೆ? ಯಾರಿಲ್ಲ. ಸಿಂಹ ಏನದು? ನಿಮ್ಮ ಮುಂದಿನ ಜನ್ಮನ ಏನು ನೋಡಿ? ಆ ಎಲುಬುಗಳನ್ನು ಬಾಯಲ್ಲಿ ಹಿಡಿದಿದೆ. ಹ್ಮ್. ಎಲುಬು ಬಾಯಲ್ಲಿ ಹಿಡಿದಿದೆ. ನೋಡಿದೆಯಾ? ಓಕೆ. ಆ ಸಿಂಹ ನೀವೇನಾ? ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಇಲ್ಲ. ಓಕೆ. ಈಗ ಆ ದೇಹವನ್ನು ಬಿಟ್ರಲ್ವ ನೀವು, ಆತ್ಮ ಮೇಲಿನ ಲೋಕಕ್ಕೆ ಹೋಗ್ತಾ ಇದೆ. ಮೇಲೆ ಯಾವ ಲೋಕಕ್ಕೆ ಹೋಯ್ತು ನೋಡಿ?
ತಪೋಲೋಕ. ವೆರಿ ಗುಡ್. ಎಷ್ಟು ವರ್ಷ ಇದ್ರಿ ಅಲ್ಲಿ ತಪಾಲೋಕದಲ್ಲಿ? ಅಲ್ಲೇ ಇದ್ದೇನೆ ಇನ್ನು. ಓಕೆ. ನಂತರ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಅಲ್ಲೇ ಇದ್ದೇನೆ. ಓಕೆ. ಅಲ್ಲಿ ಬಹಳಷ್ಟು ವರ್ಷಗಳು ಇದ್ರಿ, ಅದಾದ್ಮೇಲೆ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡ್ರಿ ಅಲ್ವಾ? ಆ ಮುಂದಿನ ಜನ್ಮ ಯಾವುದು ನೋಡಿ? ಎಲ್ಲಿದ್ದೀರಿ? ಏನಾಗಿದ್ದೀರಿ? ಭೂಮಿಯ, ಈಗ ನೀವು ಅಲ್ಲಿಂದ ಭೂಮಿಗೆ ಬರ್ತಾ ಇದ್ದೀರಲ್ಲ, ಭೂಮಿ ಮೇಲೆ ಯಾವ ಜನ್ಮ ತಗೊಂಡಿದ್ದೀರಿ ನೋಡಿ? ನರೆ. ವೇ ಆಗಿದ್ದೀರಾ? ವೆರಿ ಗುಡ್. ಅದಾದ್ಮೇಲೆ ಮತ್ತೆ ಯಾವ ಜನ್ಮ ತಗೊಂಡ್ರಿ ನೋಡಿ? ನಾಯಿ. ವೆರಿ ಗುಡ್. ಅದಾದ್ಮೇಲೆ? ಏನೋ ಗೊತ್ತಿಲ್ಲ. ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ ನೋಡಿ. ಗೊತ್ತಾಗ್ತಾ ಇಲ್ಲ. Okay. ಸ್ವಲ್ಪ ದೀರ್ಘವಾಗಿ, ಸ್ವಲ್ಪ ದೀರ್ಘವಾದ ಆಳವಾದ ಗಮನಿಸೋಣ. ಓಕೆ, ವೆರಿ ಗುಡ್. ಡಿ ರಾಜನ ಸ್ಥಾನದಲ್ಲಿ ಕಾವಲುಗಾರನ. ಹ್ಮ್. ಎಷ್ಟು ವರ್ಷ ಇರ್ಬೋದು ಈಗ? 40 ವರ್ಷ. ವೆರಿ ಗುಡ್. ಯಾವ ರಾಜ ಅಂತ ಏನಾದ್ರು ಗೊತ್ತಾಗ್ತದ? ಹ್ಮ್. ಹರ್ಷವರ್ಧನ. ಹರ್ಷವರ್ಧನ. ವೆರಿ ಗುಡ್. ಏನ್ ಮಾಡಿದ್ರಿ ಆ ಜೀವನದಲ್ಲಿ? ಆ ಒಂದು ಪೂರ್ತಿ ಜನ್ಮದಲ್ಲಿ ಏನ್ ಮಾಡಿದ್ರಿ? ಹ್ಮ್. ಆ ಸ್ಥಾನದ ಮುಂದೆ ಕಾವಲು ಕಾಯ್ತಿದ್ದೆ. ಓಕೆ.
ಈಗ ಆ ಅವನ ಮನೆಗೆ ಹೋಗಿ ಮನೆಯಲ್ಲಿ ಹೋಗಿ ನೋಡಿ ಯಾರ್ಯಾರಿದ್ದಾರೆ, ಅವನ ಮನೆ ಹೇಗಿದೆ. ಹೆಂಡತಿ ಇದ್ದಾಳೆ. ಹೆಂಡತಿ ಇದ್ದಾಳೆ. ಓಕೆ, ಮತ್ತೆ ಮತ್ತೆ ಯಾರಿದ್ದಾರೆ? ಮಕ್ಕಳು ಮ- ಮಕ್ಕಳಿದ್ದಾರೆ. ಮಕ್ಕಳು ಇದ್ದಾರಾ? ಹ್ಮ್. ಓಕೆ, ವೆರಿ ಗುಡ್. ಹೇಗಿದ್ದಾರೆ ಅವರು? ದಾಂಪತ್ಯ ಜೀವನ ಚೆನ್ನಾಗಿದೆಯಾ? ಹ್ಮ್. ವೆರಿ ಗುಡ್. ಮತ್ತೆ ಏನಾದರೂ ಆ ಇಡೀ ಜೀವನದಲ್ಲಿ ನಡೆದದ್ದು ಏನಾದರೂ ನೆನಪಿಗೆ ಬರ್ತದ ನೋಡಿ? ಏನಾದರೂ ವಿಶೇಷ ಘಟನೆಗಳೇನಾದರೂ ನಡೀತಾ ಏನೂ ಜನ್ಮದಲ್ಲಿ? ನೆನಪಿಲ್ಲ. ಸ್ವಲ್ಪ ದೀರ್ಘವಾಗಿ ಗಮನಿಸಿ ಗೊತ್ತಾಗ್ತದೆ. ಏನೂ ನೆನಪಿಲ್ಲ. ಏನೂ ನಡೆದಿಲ್ವಾ? ವೆರಿ ಗುಡ್. ಇಲ್ಲ. ಎಷ್ಟು ವರ್ಷ ಬದುಕಿದ್ರು ಆ ಜನ್ಮದಲ್ಲಿ? ಹ್ಮ್ ಎಷ್ಟು ವರ್ಷ ಬದುಕಿದ್ರು? ಏನು ಕಾಣಿಸ್ತಾ ಇಲ್ಲ. ಹ್ಮ್. ಈಗ ಆ ಒಂದು ಜನ್ಮದಲ್ಲಿ ಅವನ ಸಾವಿನ ಅಂತ್ಯ ಸಮಯಕ್ಕೆ ಬನ್ನಿ. ಏನಾಗಿ ಅವನಿಗೆ ಸಾವು ಬಂತು ನೋಡಿ? ಯಾರೋ ಬರ್ಚಿ ಚುಚ್ಚಿದ್ರು. ಚುಚ್ಚಿದಾರ? ಏನು ಯುದ್ಧದಲ್ಲಿ ಸತ್ತೋಗಿದಾನ? ಯುದ್ಧದಲ್ಲಿ ಇಲ್ಲ. ಓಕೆ, ಯಾಕೆ ಚುಚ್ಚಿದ್ರು ನೋಡಿ? ಕಾವಲು ಕಾಯ್ತಿದ್ದಾಗ ಓಕೆ ಓಕೆ ಚುಚ್ಚಿ ಒಳಗ್ ಹೋಗಿದ್ರು. ಓಕೆ ಓಕೆ. ಈಗ ಆ ದೇಹದಿಂದ ಅವನು ಹೊರಗಡೆ ಬಂದಲ್ವಾ? ಸತ್ತೋಗ್ತಾನಲ್ವಾ? ಆ ದೇಹದಿಂದ ಆ ಆತ್ಮ ಹೊರಗಡೆ ಬಂದ ಕೂಡಲೇ ಆ ದೇಹವನ್ನು ನೋಡಿ ಏನ್ ಅನ್ನಿಸ್ತಾ ಇದೆ? ಆತ್ಮ ದೇಹವನ್ನು ಬಿಟ್ಟು ಹೊರಗಡೆ ಬಂದಿದೆ. ಆತ್ಮ ಸತ್ತಿರುವ ತನ್ನದೇ ಶವವನ್ನು ನೋಡ್ತಾ ಏನ್ ಅನಿಸ್ತಾ ಇದೆ ಅದಕ್ಕೆ? ರಾಜನ್ ಕೆಲ್ಸ ಪೂರ್ಣ ಮಾಡ್ಲಿಲ್ಲ. ಅಂತ ಬೇಜಾರಾಗಿದೆಯಾ? ಮತ್ತೆ ಏನಿಲ್ಲ. ಹೌದಾ? ಮತ್ತೆ ಏನಾದ್ರೂ ಅಸಮಾಧಾನ ಇದೆಯಾ?
ಆ ಇಡೀ ಜನ್ಮದಲ್ಲಿ ಏನಾದರೂ ಅತೃಪ್ತಿ, ಅಸಮಾಧಾನ, ನೋವು ಅಥವಾ ಸಾವಿನ ಟೈಮಲ್ಲಿ ಹೊಟ್ಟೆಗೆ ಹಾಕಿದಂಥ ನೋವು, ಸಾವಿನ ಅನುಭವದ ನೋವು ಏನಾದರೂ ಕಾಡ್ತಾ ಇದೆಯಾ ಅವನಿಗೆ? ಏನೂ ಇಲ್ಲ. ಹ್ಮ್. ಈಗ ನೀವು ಸಂಪೂರ್ಣವಾಗಿ ಆ ದೇಹವನ್ನು ಸುಡ್ತಾ ಇದ್ದಾರೆ. ನೀವು ಆ ಅಸಮಾಧಾನ ಏನಿದೆ, ನಾನು ರಾಜನ ಕೆಲಸ ಪೂರ್ಣ ಮಾಡಲಿಲ್ಲ ಅಥವಾ ಮತ್ತಿನ್ನೂ ಏನೇನು ಅಸಮಾಧಾನ, ಅತೃಪ್ತಿ ಒಳಗಡೆ ಕೂತಿದೆಯೋ ಆ ಎಲ್ಲವನ್ನು ಕೂಡ ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಆಯ್ತಾ? ಬೆಂಕಿಗೆ ಹಾಗೆ ರಿಲೀಸ್ ಮಾಡಿ. ನೀವು ಅಂದ್ಕೊಂಡ್ರೆ ಸಾಕು, ಅದೆಲ್ಲ ಬೆಂಕಿಗೆ ರಿಲೀಸ್ ಆಗಿ ಮನಸ್ಸು ಹಗುರ ಆಗ್ತದೆ. ವೆರಿ ಗುಡ್. ಆ ಹೊಟ್ಟೆಗೆ ಚುಚ್ಚಿದಂತಹ ನೋವಿನ ಅನುಭವ ಇರ್ಬೋದು. ಓಕೆ. ಹಾಗೆ ತನ್ನ ಕರ್ತವ್ಯವನ್ನು ಪೂರ್ಣ ಮಾಡಲಿಲ್ಲ ಅನ್ನುವ ಅಸಮಾಧಾನ ಇರ್ಬೋದು. ಎಲ್ಲ ಆ ಬೆಂಕಿಗೆ ಹೋಗಿ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ಮನಸ್ಸು ಈಗ ಹಗುರ ಆಗ್ತಾ ಇದೆ. ಏನು ಅನಿಸ್ತಾ ಇದೆ ಈಗ? ಏನು ಅನಿಸ್ತಾ ಇದೆ? ಹಗುರ ಅನಿಸ್ತಾ. ವೆರಿ ಗುಡ್. ಹಾಗೆಯೇ ಸುತ್ತಲೂ ಗಮನಿಸಿ. ಕೆಲವು ದೈವ ಶಕ್ತಿಗಳು, ಗುರು ಶಕ್ತಿಗಳು ಕಾಣಿಸ್ತಾ ಇದ್ದಾರೆ. ಯಾರು ಕಾಣಿಸ್ತಾರೆ ಹೇಳಿ? ವರಾಹ ತರ ಕಾಣಿಸ್ತಾ, ನೀಲಿ ಮೈ ಇದೆ. ಯಾರು? ಕುದುರೆನೋ ವರಾಹನೋ. ಕುದುರೆ? ನೀಲಿ ಹೌದಾ? ಈಗ ಆ ಜನ್ಮವನ್ನು ಬಿಟ್ಟು ನೀವು ಹಾಗೆ ಆ ಆತ್ಮ ಮೇಲಿನ ಲೋಕಕ್ಕೆ ಹೋಗ್ತದೆ. ಅಲ್ಲಿ ಯಾವ ಲೋಕಕ್ಕೆ ಹೋದ್ರಿ ನೋಡಿ? ಆತ್ಮ ಹಾಗೆ ಮೇಲಿನ ಲೋಕಕ್ಕೆ ಹೋಗಿದೆ. ಯಾವ ಲೋಕಕ್ಕೆ ಹೋಗಿದ್ದೀರಿ ಗೊತ್ತಾಗ್ತದೆ ನೋಡಿ. ಗೊತ್ತಾಗ್ತಾ ಇಲ್ಲ. ಹೌದಾ? ಓಕೆ. ನೆಕ್ಸ್ಟ್ ಯಾವ ಜನ್ಮ ತಗೊಂಡ್ರೆ ನೋಡಿ? ಮನುಷ್ಯ ಜನ್ಮ, ಭೂಮಿ ಮೇಲೆ ನೆಕ್ಸ್ಟ್, ಅಥವಾ ಭೂಮಿ ಮೇಲೆ ಯಾವ ಜನ್ಮವನ್ನು ತಗೊಂಡ್ರಿ? ಸಾಕು ಅನಿಸ್ತಾ ಇದೆ. ಹೌದಾ? ನೋಡಿ, ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ.
ಸಾಕಾ? ಹೊರಗಡೆ ಬರ್ತೀರಾ ಧ್ಯಾನದಿಂದ? ಹ್ಮ್ ಓಕೆ. ಹ್ಮ್ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು ಪ್ರಯತ್ನ ಮಾಡಿ. ಓಕೆ. ಈ ಲೈಫಲ್ಲಿ ಈಗ ಪ್ರೆಸೆಂಟ್ ಜನ್ಮಕ್ಕೆ ಬನ್ನಿ. ನೀವು ಸಣ್ಣವರಿರುವಾಗ, ಬಾಲ್ಯದಲ್ಲಿರುವಾಗ, ಹ್ಮ್, ನಿಮಗೆ ಬುದ್ಧಿಶಕ್ತಿ ಬರುವವರೆಗೂ ನಡೆದಂತಹ ಏನಾದರೂ ಘಟನೆಗಳು, ನೋವು, ಅಸಮಾಧಾನ, ತೃಪ್ತಿ, ನಿಮ್ಮ ಒಳಗಡೆ ಏನಾದರೂ ಹಾಗೆಯೇ ಒಳಗಡೆ ಇದೆಯಾ ನೋಡಿ. ಏನು ತೃಪ್ತಿ ಇತ್ತು, ಏನು ದುಃಖ ಇತ್ತು? ಮನೆಯಲ್ಲಿ ಬರೀ ಜಗಳ ಆಗ್ತಿತ್ತು. ಓಕೆ. ಏನು ಅನಿಸ್ತಾ ಇತ್ತು ಆಮೇಲೆ? ಹೆದರಿಕೆ ಆಗ್ತಿತ್ತು. ಹಾ, ಮತ್ತೆ? ಕಿರಿಕಿರಿ ಅನಿಸ್ತಾ. ಹೌದಾ? ಆ ನೋವು, ಅಸಮಾಧಾನ, ತೃಪ್ತಿ ಏನಾದರೂ ಒಳಗಡೆ ಇದೆಯಾ ನೋಡಿ. ಓಕೆ. ನಿಮ್ಮ ಈಗ ಪ್ರೆಸೆಂಟ್ ಲೈಫಲ್ಲಿ ಇರುವಂತಹ ಯಾವುದೇ ನೋವು, ಅಸಮಾಧಾನ, ಅತೃಪ್ತಿ, ಹ್ಮ್, ಏನು ಎಲ್ಲ ನಿಮ್ಮ ಸುಪ್ತ ಮನಸ್ಸಿನಲ್ಲಿದೆ, ಅದೆಲ್ಲವನ್ನ ಹೊರಗಡೆ ಒಂದು ಅಗ್ನಿಯನ್ನ ಅಲ್ವಾ, ಅಗ್ನಿಗೆ ಅದೆಲ್ಲ ರಿಲೀಸ್ ಮಾಡಿಬಿಡಿ. ಓಕೆ. ಆವಾ ವೆರಿ ಗುಡ್. ಒಂದು ಅಗ್ನಿಯನ್ನ ಆವಾಹನೆ ಮಾಡಿದ್ದೀವಿ. ಆ ಅಗ್ನಿ ನಿಮ್ಮ ಪಕ್ಕದಲ್ಲೇ ದಹಿಸ್ತಾ ಇದೆ. ಆ ಎಲ್ಲ ನೋವು, ಅಸಮಾಧಾನ, ಅತೃಪ್ತಿ ಅದೆಲ್ಲವನ್ನ ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ಬ್ಯಾಡ್ ಕರ್ಮಗಳು, ಹಿಂದಿನ ಜನ್ಮಗಳಿಂದ ಬಂದಂತಹ ಅನವಶ್ಯಕ ಸ್ಮರಣೆಗಳು, ನೆನಪುಗಳು, ನೋವುಗಳು, ಅಸಮಾಧಾನ, ತೃಪ್ತಿಗಳು ಅವೆಲ್ಲವನ್ನ ಆ ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದೀರಿ. ಈ ಜನ್ಮದ ನೋವುಗಳು, ಅಸಮಾಧಾನ, ತೃಪ್ತಿ, ಬಾಧೆ ಅದನ್ನೆಲ್ಲ ಕರ್ಮಗಳನ್ನು ಆ ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದೀರಿ. ವೆರಿ ಗುಡ್. ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ, ಎಲ್ಲ ರಿಲೀಸ್ ಆಗ್ತದೆ. ಎಲ್ಲ ರಿಲೀಸ್ ಆಗ್ತಾ, ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ.
ವೆರಿ ಗುಡ್. ಮನಸ್ಸು ಹಗುರ ಇದೆ. ಒಂದು ದಿವ್ಯ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕನ್ನ ನಾವು ಆವಾಹನೆ ಮಾಡ್ತಾ ಇದ್ದೀವಿ. ಆ ಬೆಳಕು ಬ್ರಹ್ಮಾಂಡದಿಂದ, ಆ ಬೆಳಕು ನಮ್ಮ ಕಡೆಗೆ ಆಗಮಿಸ್ತಾ ಇದೆ. ಮಿಚ್ಚಿ ನಿಮ್ಮ ತಲೆಯಿಂದ ಪಾದದವರೆಗೆ ಸಂಪೂರ್ಣವಾಗಿ ಆ ಬೆಳಕು ಆವರಿಸಿಕೊಳ್ತಾ ಇದೆ. ಆವರಿಸಿಕೊಳ್ತಾ ಇದೆ. ಆವರಿಸಿಕೊಂಡಾಗೆಲ್ಲ ನಿಮ್ಮಲ್ಲಿ ಆ ಪರಮಾತ್ಮ ಶಕ್ತಿಯ ಚೈತನ್ಯವನ್ನ ಜಾಗೃತಗೊಳಿಸ್ತಾ ಇದೆ. ನಿಮ್ಮಲ್ಲಿರುವಂತಹ ನೆಗೆಟಿವ್ ಫ್ರೀಕ್ವೆನ್ಸಿ, ನೆಗೆಟಿವ್ ಎನರ್ಜಿ, ಅಲ್ಲೋ ನಿಮ್ಮ ಆತ್ಮೋದ್ಧಾರಕ್ಕೆ ಅನಾವಶ್ಯಕವಾದದ್ದೇನೆಲ್ಲ ದೇಹದಲ್ಲಿದೆ ಅದೆಲ್ಲವನ್ನ ಹೊರಗಡೆ ಹಾಕಿ ನಿಮ್ಮ ದೇಹದ ಒಳಗೆ ಆ ಪರಮಾತ್ಮ ಶಕ್ತಿಯ ಚೈತನ್ಯವನ್ನ ಜಾಗೃತಗೊಳಿಸ್ತಾ ಇದೆ. ಆತ್ಮ ಪರಮಾತ್ಮ ತತ್ವವನ್ನ ಜಾಗೃತಗೊಳಿಸ್ತಾ ಇದೆ. ಸತ್ಯ, ನ್ಯಾಯ, ನೀತಿ, ಧರ್ಮ, ಸಹನೆ, ಜ್ಞಾನ, ಧ್ಯಾನ, ಭಕ್ತಿ, ವೈರಾಗ್ಯ, ಅ- ಸಾಧನೆ, ಅಬಾಂಡೆನ್ಸ್, ಸರ್ವ ಸಂಪತ್ತುಗಳನ್ನ, ಸರ್ವ ಸಿದ್ಧಿಗಳನ್ನ, ಆತ್ಮ ಸಾಧನೆಯನ್ನ, ಮೋಕ್ಷ ಸಾಧನೆಯನ್ನ, ಆ ಎಲ್ಲ ಬೆಳಕು ಸಂಪೂರ್ಣವಾಗಿ ದೇಹದಲ್ಲಿ ತುಂಬುತ್ತಾ ಇದೆ. ಹಾಗೆ ಆ ಬೆಳಕು ತುಂಬಿಕೊಂಡು ಹಾಗೆ ಆತ್ಮ ಚೈತನ್ಯಮಯವಾಗಿ ಹೊರಹೊಮ್ತಾ ಇದೆ. ಎಲ್ಲ ಹೈ ಫ್ರೀಕ್ವೆನ್ಸಿ, ಉನ್ನತವಾದ ಲೋಕಗಳ ಫ್ರೀಕ್ವೆನ್ಸಿಯಿಂದ ತುಂಬಿಕೊಳ್ತಾ ಇದೆ. ಮೇಲಿನ ಲೋಕದ ಮಾಸ್ಟರ್ಸ್ಗಳೆಲ್ಲ ನಿಮಗೆ ಧ್ಯಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಉನ್ನತವಾದ ಸಾಧನೆಯನ್ನು ಮಾಡ್ತಾ ಇದ್ದೀರಿ. ಉನ್ನತವಾದ ಸಾಧನೆಯನ್ನು ಮಾಡ್ತಾ ಇದ್ದೀರಿ. ವೆರಿ ಗುಡ್. ಸಂಪೂರ್ಣ ದೇಹ ಹಗೋರಾದ ಸಮಾಧಾನ, ಖುಷಿಯಾದ ಅನುಭವವನ್ನು ಮಾಡ್ತಾ ಇದ್ದೀರಿ. ವೆರಿ ಗುಡ್. ನಿಧಾನ. ಇಷ್ಟೆಲ್ಲ ಮಾಡಿದಂತಹ ಪರಮಾತ್ಮ ಶಕ್ತಿಗೆ ಒಂದು ಅನಂತ ಕೋಟಿ ಕೃತಜ್ಞತೆಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್. ಸರ್ವೇ ಜನ ಸುಖಿನೋ